ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಸೆಕೆಂಡ್ PUC ಎಕನಾಮಿಕ್ಸ್ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ನೀವು ಗಮನಿಸ್ಬೋದು, ನಾನು ಹೇಳಿರ್ತಕ್ಕಂಥ ಎಲ್ಲ ಕ್ವಶನ್ಗಳು ಬಂದಿದೆ. ಐ ಹೋಪ್ ಎಲ್ಲರೂ ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ 60K ರೀಚ್ ಆಗುತ್ತೆ. ಮೊದಲನೇ ಕ್ವಶನ್, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸ್ ಯುಟಿಲಿಟಿ ಇನ್ ಇದಕ್ಕೆ ಆಪ್ಷನ್ ಸಿ ರ್ಯಾಂಕ್ಸ್. ಫೈಂಡ್ ದ ಟೋಟಲ್ ಕಾಸ್ಟ್ ವೆನ್ TFC ಈಸ್ 100 ಆ್ಯಂಡ್ TVC ಈಸ್ ಈಕ್ವಲ್ ಟು 125 ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲ್ ಕಾಸ್ಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾ ಇರೋದು. ಸೊ ಇಲ್ಲಿ ನೀವೇನು ಮಾಡಬೇಕು, TVC ಪ್ಲಸ್ TFC ಮಾಡ್ಕೋಬೇಕು. ಕೊಟ್ಟಿರೋಂಥದ್ದು 100 ಪ್ಲಸ್ 125 ಕೊಟ್ಟಿದ್ದಾರೆ. ಸೊ 100 ಪ್ಲಸ್ 125 ಅಂದರೆ 225 ಆಯಿತು. ಸೊ ಅದಕ್ಕೆ ಕರೆಕ್ಟ್ ಆದಂಥ ಉತ್ತರ 225 ಆಗಿರುತ್ತೆ. ದ ಇಯರ್ ಆಫ್ ಗ್ರೇಟ್ ಡಿಪ್ರೆಷನ್ 1929. ಆಪ್ಷನ್ ಎ 1929. Fourth question, easy availability of credit encourages investment. Fifth question, the consumer and producers can choose between domestic and foreign goods. This market linkage is called ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್ ಅಂತ ಕರಿತೀವಿ. ಆಪ್ಷನ್ ಬಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನಾವೀಗ ನೋಡ್ತಾ ಹೋಗೋಣ. ಇನ್ ಎ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಗೌರ್ನಮೆಂಟ್. All decisions are taken by government. Seventh question, price taking behavior is distinguishing characteristics of market perfect competition. Eighth question, the value added method is a alternative name of dash method ಪ್ರಾಡಕ್ಟ್. ಸೊ ನಾನು ಇದನ್ನು ತಿಳಿಸ್ಕೊಟ್ಟಿದ್ದೆ, ಅದೇ ಕ್ವಶನ್ನು ನಿಮ್ಗೆ ಇಲ್ಲಿ ಬಂದಿದೆ, ನೀವು ಗಮನಿಸಿರ್ಬೋದು. ನೈನ್ತ್ ಕ್ವಶನ್, ಡ್ಯಾಶ್ ಈಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ವಿಚ್ ಕ್ಯಾನ್ ಇಶ್ಯೂ ಕರೆನ್ಸಿ ಇನ್ ಇಂಡಿಯಾ. RBI ಮಾತ್ರ ಇನ್ಸ್ಟಿಟ್ಯೂಟ್ ಇಶ್ಯೂ ಮಾಡೋದು. ಡ್ಯಾಶ್ ಇಯರ್ ರನ್ಸ್ ಫ್ರಮ್ 1st April to 31st March ಇನ್ ಇಂಡಿಯಾ. ಅದನ್ನು ನಾವು ಫಿನಾನ್ಷಿಯಲ್ ಅಂತ ಕರಿತೀವಿ. ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಇಲ್ಲಿ ನಾರ್ಮೇಟಿವ್ ಎಕಾನಮಿಗೆ ಇಲ್ಲಿ ನೋಡ್ಬೋದು ಎವ್ಯಾಲ್ಯೂಯೇಷನ್ ಆಫ್ ಮೆಕ್ಯಾನಿಸಮ್ ಬರುತ್ತೆ. ನೆಕ್ಸ್ಟ್ ವೇಜ್ ರೇಟಿಗೆ VMPL ಬರುತ್ತೆ. ಡೊಮ್ಯಾಸ್ಟಿಕ್ ಸರ್ವಿಸಿಗೆ ನಾನ್ ಮಾನಿಟರಿ ಎಕ್ಸ್ಚೇಂಜ್ ಬರುತ್ತೆ. M3 ಆ್ಯಂಡ್ M4 ಬ್ರಾಡ್ ಮನಿ ಬರುತ್ತೆ. ನೆಕ್ಸ್ಟ್ ರಾ ಮೆಟೀರಿಯಲಿಗೆ ಇಲ್ಲಿ ಇಂಟರ್ಮೀಡಿಯೇಟ್ ಗೂಡ್ಸ್ ಬರುತ್ತೆ. ಇದು ಕರೆಕ್ಟ್ ಆದಂಥ ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಐ ಹೋಪ್ ಇನ್ನು 1 ಮಾರ್ಕ್ ಕ್ವಶನ್ ಎಲ್ಲ ಬರ್ದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ ಮಾರ್ಕೆಟ್ ಎಕಾನಮಿಗೆ. ಯುನೈಟೆಡ್ ಸ್ಟೇಟ್, UK, ಜಪಾನ್ ಯಾವುದಾದ್ರೂ ಕೂಡ ಬರಿಬೋದು. 1 ಮಾರ್ಕ್ ಕ್ವಶನ್ನು ಕೂಡ ನಾನು ಹೇಳಿರೋ ಅಂಥದ್ದೇ ಬಂದಿರೋದು. ಇನ್ನು ನೀವು 2 ಮಾರ್ಕ್ಸ್ ನೋಡಿದರೆ ಲಿಸ್ಟ್ ಔಟ್ ದ ಫ್ಯಾಕ್ಟರ್ಸ್ ದಟ್ ಡಿಟರ್ಮೈನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್, ಸ್ಟೇಟ್ ಲಾ ಆಫ್ ಡಿಮ್ಯಾಂಡ್, ಮೆನ್ಷನ್ ದ ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್, ನೇಮ್ ದ ಲಾಂಗ್ ರನ್ ಕಾಸ್ಟ್, ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ನಾಮಿನಲ್ ಮತ್ತು ರಿಯಲ್ GDPದು ಡಿಫ್ರೆನ್ಸ್ ಕೇಳಿದ್ದಾರೆ, ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ರಿಸರ್ವ್ ರೇಷಿಯೋ ಕೇಳಿದ್ದಾರೆ, ಡಿಮ್ಯಾಂಡ್ ಫಾರ್ ಮನಿದು ಮೋಟಿವ್ ಕೇಳಿದ್ದಾರೆ. ಇನ್ನು 4 ಮಾರ್ಕ್ಸಿಗೆ ಬಂದರೆ ನೋಡಿ, ಇಲ್ಲಿ ಡಿಸ್ಕಸ್ ಹೌ ದ ಫ್ಯಾಮಿಲಿ ಫರ್ಮ್. ಈ ಕ್ವಶನು ಕೂಡ ನಾನು ಹೇಳಿದ್ದೆ. ಬಜೆಟ್ ಸೆಟ್ನ ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ಡಯಾಗ್ರಾಮ್, ಅದು ಕೂಡ ಹೇಳಿದೆ. ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸ್ದು ಡಿಫ್ರೆನ್ಸ್ ಕೂಡ ಕೇಳಿದ್ದಾರೆ. ಈ ಕ್ವಶನ್ ಕೂಡ ನಾನು ಹೇಳಿದ್ದೆ, ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ಬೋದು. ಎಕ್ಸ್ಟರ್ನಾಲಿಟಿ ಮೇಲೆ ಕೇಳಿದ್ದಾರೆ, ಮತ್ತು ಸೈಮಲ್ಟೇನಿಯಸ್ ಶಿಫ್ಟ್ ಈ ಕ್ವಶನ್ ಕೂಡ ಕೇಳಿದ್ದಾರೆ. ಐ ಹೋಪ್ ಎಲ್ಲ ಕೂಡ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪಾರ್ಟ್ ಡಿ 6 ಮಾರ್ಕ್ಸಿಗೆ ಬಂದರೆ ಇಂಡಿಫ್ರೆನ್ಸ್ ಕರೆದು ಫೀಚರ್ಸ್ನ ಕೇಳಿದ್ದಾರೆ, ಮತ್ತು ಮಾರ್ಕೆಟ್ ಸಪ್ಲೈ ಕರೆದು ಕೂಡ ಎಕ್ಸ್ಪ್ಲನೇಷನ್ನ ಕೇಳಿದ್ದಾರೆ. ಇನ್ನು ಪ್ರಾಬ್ಲಮ್ ಏನಿದೆ ಅದನ್ನು ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮೆರಿಟ್ಸು ಮತ್ತು ಡಿಮೆರಿಟ್ಸು, ಫ್ಲೆಕ್ಸಿಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಕೇಳಿದ್ದಾರೆ. ಮತ್ತು ಇದು 39th ಕ್ವಶನ್ ಕೂಡ ನಾನು ಹೇಳಿರೋ ಅಂಥದ್ದೇ ಬಂದಿದೆ. ಇನ್ನು PQ ಕ್ವಶನ್ನು ಕೂಡ ಐ ಹೋಪ್ ಎಲ್ಲರೂ ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಅನುಕೂಲ ಆಯಿತಾ ಸೆಕೆಂಡ್ PUC ಎಕನಾಮಿಕ್ಸ್ ಎಕ್ಸಾಮಲ್ಲಿ, ಅದನ್ನು ಕೂಡ ನನಗೆ ತಿಳಿಸಿ. ನೆಕ್ಸ್ಟ್ ಆಗಲೇ ಇಂಗ್ಲೀಷ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.